ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂದರೆ ಶಾಪಿಂಗಿಗೆ ಹೊರಟಿದ್ದೇವೆ. ಶಾಪಿಂಗ್ ಯಾಕಂದರೆ ನಾವು 2 ಡೇಸಲ್ಲಿ ಒಂದು ಕಡೆ ಲಾಂಗ್ ಟ್ರಾವೆಲ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಿತ್ತು, ಸೂಟ್ ಕೇಸ್ ಎಲ್ಲ ತಗೊಳ್ಳಿಕ್ಕಿತ್ತು. ಅದಕ್ಕೆ ಇವಾಗ ನಾವು ಡಿ ಮಾರ್ಟಿಗೆ ಹೊರಟಿದ್ದೇವೆ. ಸೊ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಇವಾಗಲೇ ಹೇಳಲ್ಲ, ನಾನು ಅದು ವ್ಲಾಗ್ ಹಾಕ್ತೇನೆ, ಅದರಲ್ಲೇ ನೀವು ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಂತ. ತುಂಬ ಲಾಂಗ್ ಹೋಗ್ತಾ ಇದ್ದೇವೆ ನಾವು. ಸೊ ಇವಾಗ ಫಸ್ಟು ಅಲ್ಲಿಗೆ ಅಂತಲೇ ಶಾಪಿಂಗ್ ಮಾಡಲಿಕ್ಕಿದೆ, ಕೆಲವು ಐಟಮ್ಸ್ ಎಲ್ಲ ತಗೊಳ್ಳಿಕ್ಕಿದೆ. ಸೊ ಇವಾಗ ಡಿ ಮಾರ್ಟಿಗೆ ಹೊರಟಿದ್ದೀವಿ. ಓಕೆ, ನಾವಿವಾಗ ಸೂಟ್ ಕೇಸ್ ನೋಡ್ಲಿಕ್ಕಂತ ಬಂದ್ವಿ. ನಾನು ಆಲ್ರೆಡಿ ಆರ್ಡರ್ ಮಾಡಿದ್ದೆ ಸೂಟ್ ಕೇಸು ಆನ್ಲೈನಲ್ಲಿ, ಬಟ್ ಅದು ಏನಾಯ್ತಂದರೆ ಲಾಕ್ ಸರಿ ಇರಲಿಲ್ಲ, ಲಾಕ್ ಸರಿ ಬೀಳ್ತಾ ಇರಲಿಲ್ಲ. ಅದಕ್ಕೆ ಅದನ್ನು ರಿಟರ್ನ್ ಮಾಡಿದ್ದು. ಇನ್ನೊಂದು ಬೇರೆ ಆರ್ಡರ್ ಮಾಡುವ ಅಂದರೂ 2 ಡೇಸಲ್ಲಿ ಯಾವುದು ಡೆಲಿವರಿ ಇರಲಿಲ್ಲ. ಅದಕ್ಕೆ ನಾವು ಇದು ಶಾಪಲ್ಲೇ ತಗೊಳ್ಳುವ ಅಂದ್ಕೊಂಡು ಇವಾಗ ಡಿ ಮಾರ್ಟಲ್ಲಿ ನೋಡ್ಲಿಕ್ಕೆ ಬಂದ್ವಿ. అవును లైట్లు ఎత్తుండు. ಡಬಲ್ ವೀಲ್ ಅಂದರೆ ಇದು 4 ವೀಲ್, 8 ವೀಲ್, ಇದು 8 ವೀಲ್. ಆಯ್ಕೆ ಒಂದು ಸ್ವಲ್ಪ ದೊಡ್ಡದು. ಓ ಹಾಗೆ ಗ್ರೀನ್ ಉಂಟು, ಅದು 320. ನನಗೆ ತೋಣ ಹೇಗೊಂಡದ ಖಾಲಿ ಐತಿ. 120 ನನಗೆ ಸೂಟ್ ಕೇಸ್ ತಗೊಂಡಾಯ್ತು. ಇವಾಗ ಡ್ರೆಸ್ ನೋಡ್ಲಿಕ್ಕೆ ಅಂತ ಬಂದ್ವಿ. ನನಗೆ ಡ್ರೆಸ್ ಬೇಕಿತ್ತು ಏರ್ಪೋರ್ಟಿಗೆ ಹಾಕಲಿಕ್ಕೆ. ಸೊ ಇಲ್ಲಿ ಒಳ್ಳೆ ಇತ್ತು ಲಾಸ್ಟ್ ಟೈಮ್ ನಾನು ನೋಡಿದಾಗ. ಸೊ ಇಲ್ಲೇ ತಗೊಳ್ಳುವ ಅಂತ ಬಂದ್ವಿ. ಆಯಿತು ಗೈಸ್, ಪರ್ಚೇಸ್ ಎಲ್ಲ. ಇವಾಗ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಬಿಲ್ ಮಾಡ್ಲಿಕ್ಕಂತ ಬಂದ್ವಿ. ಗೈಸ್ ನಮ್ಮದು ಆಯಿತು ಶಾಪಿಂಗು. ಇವಾಗ ಒಂದು ಐಸ್ ಕ್ರೀಮ್ ಮತ್ತು ಪಾಪ್ಕಾರ್ನ್ ತಗೊಂಡು ಸೀದಾ ಇವಾಗ ಊಟಕ್ಕೆ ಹೋಗೋದು. ಎಲ್ಲಿ ಹೋಗೋದು ಗೊತ್ತಾಗೋದಿಲ್ಲಲ್ಲ ಊಟಕ್ಕೆ. ಎಲ್ಲಿ ಹೋಗುವ? ಕಾಫಿಯ ಹೋಗು ಅಂತ ಹೇಳಿದ್ರೆ ಅಲ್ಲಿ ರಶ್. ಸ್ಪಾಟ್ ಬಿರಿಯಾನಿ ಸ್ಪಾಟ್ ಎಲ್ಲಿ ಹೋಗುದಂತ ಗೊತ್ತಾಗ್ತಿಲ್ಲ ಊಟಕ್ಕೆ. ನೋಡಿ போய் ಗೈಸ್, ನಮ್ದು ಶಾಪಿಂಗ್ ಸ್ಟಾರ್ಟ್ ಆಗಿದ್ದು 11 ಗಂಟೆ, 11 o'clockಗೆ ನಮ್ಮ ಶಾಪಿಂಗ್ ಸ್ಟಾರ್ಟ್ ಆಗಿದ್ದು. ಇವಾಗ ನೋಡಿ ಟೈಮ್ ಎಷ್ಟಾಯ್ತಂತ. ಒಂದು ಬ್ಯಾಕ್ ಸೈಡ್ ಎಂಚೆಯೇ ಬ್ಯಾಕ್ ಸೈಡ್ ಆ ಪೂಜಾ ಗೈಸ್ ನೋಡಿ 1:34. 11:30ಗೆ ಸ್ಟಾರ್ಟ್ ಮಾಡಿದ್ದೇವೆ ಶಾಪಿಂಗ್ ಮಾಡಲಿಕ್ಕೆ. ಇವಾಗ 1:34 ಆಯಿತು. ಸೊ ಇವಾಗ ಸಂತೆಕಟ್ಟೆಗೆ ಬಂದ್ವಿ. ಅಲ್ಲಿ ಎಲ್ಲಾದರೂ ಹೋಟೆಲ್ ಇದ್ರೆ ಹೋಗ್ಬೇಕು ಊಟಕ್ಕೆ. ಅಮ್ಮ ಕೈಪುದಾರ ಮಲ್ದಿಜ್ಜಿಗೆ. ಆಯಿತು ಗೈಸ್, ಸೂಟ್ ಕೇಸ್ ಎಲ್ಲ ತಗೊಂಡಾಯ್ತು. ಇನ್ನು ಹೋಗುದೆ, ಫ್ಲೈಟಲ್ಲಿ ಹೋಗ್ತಾ ಇದ್ದೇವೆ ನಾವು ಫಾರ್ ದ ಫಸ್ಟ್ ಟೈಮ್. ಸೊ ನಾ ಫುಲ್ ಎಕ್ಸೈಟೆಡ್ ಇದ್ದೀನಿ ಫ್ಲೈಟಲ್ಲಿ ಹೋಗ್ಲಿಕ್ಕೆ. ನಮ್ರದ್ದು ಸೆಕೆಂಡ್ ಟೈಮಾ? ನಮ್ರದ್ದು ಸೆಕೆಂಡ್ ಟೈಮ್. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಫ್ಲೈಟಲ್ಲಿ. ಇನ್ನು 2 ಡೇಸಲ್ಲಿ ನಾವು ಹೊರಡ್ತೇವೆ. ಕ್ಷಮಿಸುವ ನೀ ಕ್ಷಮಿಸುವ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ. ನನ್ನ ಹಸ್ಬೆಂಡ್ ಸಿಂಗರ್ ಗೊತ್ತುಂಡೆ, ನನ್ನ ಹಸ್ಬೆಂಡ್ ಸಿಂಗರ್. ನೋಡಿ ಎಷ್ಟು ಒಳ್ಳೆ ಸಾಂಗ್ ಆಡ್ತಾ ಇದ್ದಾರೆ. ಸರಿಗಮಪ ಪದ್ಯ ಬಂದಿತ್ತೆ. ನಮ್ಗೆ ಇಲ್ಲಿ ಕಾರಲ್ಲಿ ಸಾಂಗ್ ಮ್ಯೂಸಿಕ್ ಹಾಕ್ಬೇಕಂತಾನೆ ಇಲ್ಲ, ನನ್ನ ಹಸ್ಬೆಂಡ್ ಮ್ಯೂಸಿಕ್ ಹಾಡ್ತಾ ಇರ್ತಾರೆ. ಆಯ್ತು, ಮತ್ತೆ ಮ್ಯೂಸಿಕ್ ಬೇಕಂತಾನೆ ಇಲ್ಲ ನಮ್ಗೆ ಕಾರಲ್ಲಿ.
ನನ್ನ ಹಸ್ಬೆಂಡ್ ಒಳ್ಳೆ ಸಿಂಗರ್ ಹೋಗಿದೆ ಮಾಯ. ಒಂದಾದ್ಮೇಲೆ ಒಂದು ಪ್ಲೇ ಆಗ್ತಾ ಇರ್ತದೆ. ಹೌದೌದೌದು. ಊಟಕ್ಕೆ ಎಲ್ಲಿ ಹೋಗುದಂತ ಯೋಚನೆ ಮಾಡಿ ಇವಾಗ ಎಲ್ಲಿ ಹೋಗ್ತಿದ್ದೇವೆ? ನಾವು ಹೋಗ್ತಿದ್ದೇವೆ ಆ, ಮಲ್ಪೆ ಲಂಚ್ ಹೋಮಿಗೆ. ನಾನಂತೂ ಫಸ್ಟ್ ಟೈಮ್ ಹೋಗ್ತಿರೋದು. ಒಳ್ಳೆ ಉಂಟಂತ ಹೇಳ್ತಿದ್ದಾರಪ್ಪ ನಮ್ರತ್. ನೋಡುವ ಹೇಗುಂಟಂತ. ನಾವಿವಾಗ ಊಟಕ್ಕೆ ಮಲ್ಪೆ ಲಂಚ್ ಹೋಮಿಗೆ ಬಂದ್ವಿ. ಇಲ್ಲಿ ನಮ್ರತ್ ಹೇಳಿದ್ರು ಇಲ್ಲಿ ಒಳ್ಳೆ ಆಗ್ತದೆ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ಬರೋದು, ಸೊ ನಾನು ಹೇಳ್ತೇನೆ ಟೇಸ್ಟ್ ಮಾಡಿ ಹೇಗುಂಟಂತ. ಫಸ್ಟ್ ನಾವಿವಾಗ ಕಲ್ಮಿ ಕಬಾಬ್ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಮಾತ್ರ ಸೂಪರ್ ಇತ್ತಾಯ್ತಾ. ಅದು ಬಟರಲ್ಲಿ ಮಾಡಿದ್ದಿರಬೇಕು, ಅಷ್ಟು ಒಳ್ಳೆ ಇತ್ತು ಟೇಸ್ಟ್. ಆಮೇಲೆ ನೆಕ್ಸ್ಟ್ ನಾನು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೆ. ನಮ್ರತ್ತು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ರು, ಅದು ಕೂಡ ಒಳ್ಳೆ ಇತ್ತು ಟೇಸ್ಟ್. ಆಮೇಲೆ ನಾನೊಂದು ಲಸ್ಸಿ ತಗೊಂಡೆ. ಊಟ ಎಲ್ಲ ಆಯಿತು ಗೈಸ್. ಇವಾಗ ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಕೆಲವೊಂದು ಡ್ರೆಸ್ ಎಲ್ಲ ಉಂಟು, ಅದು ತಗೊಂಬರ್ಲಿಕ್ಕೆ ಉಂಟು ನನಗೆ, ಅದಕ್ಕೆ ಹೋಗ್ತಾ ಇದ್ದೇವೆ ಇವಾಗ. ಊಟ ಒಳ್ಳೆ ಇತ್ತು ಇಲ್ಲಿ ಮಲ್ಪೆ ಲಂಚ್ ಹೋಮಲ್ಲಿ. ಒಳ್ಳೆ ಟೇಸ್ಟ್ ಇತ್ತು, ಬಟ್ ಜಾಸ್ತಿ ವೆರೈಟಿ ಇರಲಿಲ್ಲ. ಯಾಕಂದರೆ ಇವಾಗ ಗ್ಯಾಸ್ ಇಲ್ಲಲ್ಲ, ಅದಕ್ಕೆ ಜಾಸ್ತಿ ವೆರೈಟೀಸ್ ಇಲ್ಲ. ಅಲ್ಲಿ ಕ್ರ್ಯಾಬ್ ಸೂಪ್ ನೋಡಿದಾಯ್ತಾ ಮೆನು ಅಲ್ಲಿ, ಅದಕ್ಕೆ ಆರ್ಡರ್ ಮಾಡಿದ್ದು. ನಾ ಇಲ್ಲಿ ತನಕ ಅದು ಕ್ರ್ಯಾಬ್ ಸೂಪ್ ತಿಂದಿರಲಿಲ್ಲ, ಇಲ್ಲಿ ಆದರೂ ನೋಡುವ ಅಂತ ಆರ್ಡರ್ ಮಾಡಿದ್ದು. ಬಟ್ ಅದು ಸಹ ಇಲ್ಲ ಅಂತ ಹೇಳಿದರು. ಖಾಲಿ ಯಾವುದು ತಂದೂರಿ ಐಟಮ್ಸ್ ಮತ್ತು ಬಿರಿಯಾನಿ ಅಷ್ಟೇ. ಆಮೇಲೆ ಅದನ್ನೇ ತಿಂದ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೇವೆ. ಸಂತೆಗಟ್ಟೆ ರೋಡ್ ನೋಡಿ ಗೈಸ್. ಹಾಂ ನೋಡಿ ಗೈಸ್, ನಮ್ಮದು ಸಂತೆಕಟ್ಟೆ ರೋಡ್ ನೋಡಿ ಹೇಗೆ ಆಗಿದೆ ನೋಡಿ. ಮೇಲೆಗಡೆಯಿಂದ ಇವಾಗ ಬಿಡ್ತಾ ಇದ್ದಾರೆ, ಪಾಸ್ ಆಗ್ತಾ ಇದ್ದಾರೆ ನೋಡಿ. ಬಿಡ್ತಂದಿಲ್ಲರ ನೋಡಿ ನೋಡಿ ಎಷ್ಟು ಚೆಂದಾಗಿದೆ ನೋಡಿ. ವಾವ್, ಬ್ಯೂಟಿಫುಲ್. ಹಾಂ ಓಕೆ ಗೈಸ್, ಅಮ್ಮನ ಮನೆಗೆ ಹೋಗಿ ಡ್ರೆಸ್ ಎಲ್ಲ ತಗೊಬಂದಾಯಿತು. ಇದು ಡಿಮಾರ್ಟಲ್ಲಿ ತಗೊಂಡಿದ್ದು ಐಟಮ್ಸ್, ಮತ್ತು ಇದು ಅಮ್ಮನ ಮನೆಯಿಂದ ತಗೊಬಂದಿದ್ದು ಡ್ರೆಸ್ ಎಲ್ಲ. ಇವಾಗ ಇದನ್ನು ಅರೇಂಜ್ ಮಾಡಿ ಇಡಬೇಕು. ಸೊ ಇವತ್ತೇ ಎಲ್ಲ ಪ್ಯಾಕ್ ಮಾಡಬೇಕಾಗ್ತದೆ, ಯಾಕಂದರೆ ನಾಳೆ ನನಗೆ ಚೂಸ ಟೈಮ್ ಸಿಗಲ್ಲ. ನಾಳೆ ನಾನು ಆಫೀಸಿಗೆ ಹೋಗಿ ಬರುವಾಗಲೇ 5 o'clock ಆಗ್ತದೆ. ಆಮೇಲೆ ನಾಡ್ದು 9 ಅಲ್ಲ 8:15 ಹಾಗೆ ಹೊರಡಬೇಕು ಇಲ್ಲಿಂದ ಮನೆಯಿಂದ. ಅಲ್ಲಿ ನಮಗೆ 9:15ಗೆ ಇರೋದು ಬಸ್ಸು. ಇವತ್ತೇ ಪ್ಯಾಕ್ ಮಾಡಬೇಕು. ಆಲ್ರೆಡಿ ಟಯರ್ಡ್ ಆಗಿದೆ ಇವಾಗ ಶಾಪಿಂಗ್ ಮಾಡಿ. ಈಗ ಪುನಃ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಏನೂ ಮಾಡಲಿಕ್ಕಿಲ್ಲ, ಮತ್ತು ಬೇರೆ ಟೈಮೇ ಸಿಗಲ್ಲ ನನಗೆ. ಸೊ ಇವತ್ತೇ ಪ್ಯಾಕಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಡಬೇಕು. ಸೊ ನಾನು ಡಿಮಾರ್ಟಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದೆ ನಿಮಗೆ ತೋರಿಸ್ತೇನೆ. ಡಿಮಾರ್ಟಲ್ಲಿ ಏನೆಲ್ಲ ತಗೊಬಂದೆ ಅಂತ ತೋರಿಸ್ತೇನೆ. ಸೊ ಇದೊಂದು ಬ್ಯಾಗ್ ತಗೊಂಡೆ, ನೀವು ನೋಡಿರ್ಬೋದು ಇದು ಡಿಮಾರ್ಟಲ್ಲೆಲ್ಲ. ಇದಕ್ಕೆ ಪ್ರೈಸ್ 199 rupees. ಇದೆಲ್ಲಾದರೂ ಹೊರಗಡೆ ಹೋಗುವಾಗ ಬೇಕಾಗುತ್ತೆ. ಸುಮ್ಮನೆ ದೊಡ್ಡ ದೊಡ್ಡ ಬ್ಯಾಗ್ ಎಲ್ಲ ಹಿಡ್ಕೊಳ್ಳೋ ಬದಲು ಈ ಥರ ಒಂದು ಇದರಲ್ಲಿ ಕ್ಯಾಶ್ ಇಟ್ಕೋಬೋದು, ಆ್ಯಂಡ್ ಇದರಲ್ಲಿ ಮೊಬೈಲ್ ಇಟ್ಕೊಳ್ಳಿಕ್ಕೆ ಎಲ್ಲ ಬೇಕಾಗುತ್ತೆ ಅಂತ ಇದೊಂದು ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿದೆ ಇದು ನೋಡಿ. ಇದರಲ್ಲಿ ಮೊಬೈಲ್ ಇಟ್ಕೋಬೋದು ಮತ್ತು ಇದರಲ್ಲಿ ಕ್ಯಾಶ್ ಇಟ್ಕೋಬೋದು. ಸಾಕಿಷ್ಟು ಚೆನ್ನಾಗಿದೆ ಇದು, ನನಗೆ ಇಷ್ಟ ಆಯಿತು. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಇದೆ. ಸೊ ಓಕೆ, ನೆಕ್ಸ್ಟು ಇದೊಂದು ಕ್ಲಿಪ್ ತಗೊಂಡೆ 35 rupees. ಸೊ ಕ್ಲಿಪ್ ಎಷ್ಟಿದ್ರೂ ಸಾಕಾಗಲ್ಲ. ನಾನು ರೀಸೆಂಟಾಗಿ ತಗೊಂಡಿದ್ದು ಕ್ಲಿಪ್, ಇದು ಕೂಡ ಅರ್ಧ ಆಲ್ಮೋಸ್ಟ್ ಕಟ್ಟಾಗಿದೆ, ಬಟ್ ಆದರೂ ಸ್ವಲ್ಪ ಮ್ಯಾನೇಜ್ ಆಗ್ತದೆ ಅಂತ ಹಾಕ್ಕೊಂಡಿದ್ದೇನೆ. ಸೊ ಎಲ್ಲ ಕ್ಲಿಪ್ಪು ನಂದು ರೀಸೆಂಟಾಗಿ ತಗೊಂಡಿದ್ದು ಎಲ್ಲ ಕ್ಲಿಪ್ ಕೂಡ ಕಟ್ಟಾಗ್ತಾ ಬಂದಿದೆ. ಸೊ ಅದಕ್ಕೆ ಇನ್ನೊಂದು ತಗೊಂಡಿದ್ದೀನಿ. ಇದನ್ನು ಯಾವಾಗ ಎಷ್ಟೊತ್ತು ದಿನ ಬರುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇದೊಂದು ಬ್ಯಾಗ್ ತಗೊಂಡೆ. ಇದು ನಿಮಗೆ ಈ ಥರ ತೋರ್ತಾ ಇದ್ದರೆ, ಬಟ್ ಇದು ಈ ಥರ ಇಲ್ಲ ನೋಡಿ, ಇಷ್ಟು ದೊಡ್ಡದಿದೆ. ಸೊ ಇದಕ್ಕೆ ಎಷ್ಟು ರೇಟ್ ಅಂದರೆ 199 rupees. ಸೊ ಇದು ನನಗೆ
ಏರ್ಪೋರ್ಟಲ್ಲಿ ಹಿಡ್ಕೊಳ್ಳಿಕ್ಕೆ ಬೇಕಾಗುತ್ತೆ. 2 ಬ್ಯಾಗು ನಮಗೆ ಹಿಡ್ಕೊಳ್ಳಿಕ್ಕಿರೋದು. ಒಂದು ಲಗೇಜು ಅದು 15 kg ಇರಬೇಕು, ಮತ್ತು ಇನ್ನೊಂದು ಹ್ಯಾಂಡ್ ಬ್ಯಾಗ್ 7 kg ಇರಬೇಕು. ಸಣ್ಣ ಬ್ಯಾಗೆಲ್ಲ ಹಿಡ್ಕೊಂಡ್ರೆ ಅದು ನಮಗೆ ಜಾಸ್ತಿ ಎಲ್ಲ ಐಟಮ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಇದೊಂದು ಸುಮಾರು ಐಟಮ್ಸ್ ಇಟ್ಕೋಬೋದು ಇದರಲ್ಲಿ. ತುಂಬ ದೊಡ್ಡದಿದೆ ಇದು, ತುಂಬ ಇದೆ ಇದರಲ್ಲಿ. ನೋಡ್ಬೋದು ಎಷ್ಟು ಸ್ಪೇಸ್ ಇದೆ ಅಂತ, ತುಂಬ ದೊಡ್ಡದಿದೆ. ಸೊ ಇದರಲ್ಲಿ ಸುಮಾರು ಐಟಮ್ಸ್ ಇಟ್ಕೊಳ್ಬೋದು. ಹಾಗೆ ಇದೊಂದು ತಗೊಂಡೆ. ಸೊ ನಾನು ಜಾಸ್ತಿ ಏನು ಹಿಡ್ಕೊಳ್ಳಲ್ಲ ಬ್ಯಾಗ್, ಇದು ಮತ್ತು ಅದು ಎರಡೇ. ಮತ್ತು ಇದೊಂದು ಸಣ್ಣ ಪರ್ಸು, ಇದು ನಾನು ಇದೇ ಬ್ಯಾಗ್ ಒಳಗೆ ಹಿಡ್ಕೊಳ್ತೀನಿ. ಆ್ಯಂಡ್ ಇದು ಬ್ಯಾಗು, ಇದು ನಮೃತಿಗಂತ ತೊಗೊಂಡಿದ್ದು. ಸೊ ಇದರಲ್ಲಿ ಇನ್ನೊಂದು ಟೈಪಲ್ಲಿ ಇತ್ತು, ಅದರಲ್ಲಿ ಜಾಸ್ತಿ ಸ್ಪೇಸ್ ಇರಲಿಲ್ಲ. ಇದರಲ್ಲಿ ತುಂಬ ಕಂಪಾರ್ಟ್ಮೆಂಟ್ಸ್ ಇದೆ. ಇಲ್ಲಿ ಒಂದು ಜಿಪ್ ಇದೆ, ಮತ್ತು ಇಲ್ಲಿ ಒಂದಿದೆ, 2, 3, 4, 5 ಇದು ಇಲ್ಲಿ ಒಂದಿದೆ, ಬ್ಯಾಕ್ ಸೈಡ್ ಒಂದಿದೆ, 5 ತುಂಬ ಇದೆ ಇಲ್ಲಿ ಇದರಲ್ಲಿ ಹಿಡ್ಕೊಳ್ಳಿಕ್ಕೆ. ತುಂಬ ಸ್ಪೇಸ್ ಇದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಎಷ್ಟು ಅಂದರೆ, ಇದರಲ್ಲಿ ಎಷ್ಟು ಅಂತ ರೇಟ್ ಇದರಲ್ಲಿ ಇಲ್ಲ ಗೈಸ್. ಇದಕ್ಕೆ 400 ಅಷ್ಟು ರೇಂಜ್ ಬರುತ್ತೆ. ಅಲ್ಲಿ ಇದೊಂದು ಬ್ಯಾಗ್ ತೊಗೊಂಡಿದ್ದು, ಏನಾದರೂ ಹಿಡ್ಕೊಳ್ಳೋಕ್ಕಾಗ್ತದೆ, ಯಾವುದು ಮೇಕಪ್ ಐಟಮ್ಸ್ ಆಗಿರೋ ಅಥವಾ ಜ್ಯುವೆಲರೀಸ್ ಅದರ ಹಿಡ್ಕೊಳ್ಳಿಕ್ಕೆ ಒಳ್ಳೆಯದುಂಟು ಇದು ಬ್ಯಾಗು. ಇದಕ್ಕೆ ಎಷ್ಟು, ಇದಕ್ಕೆ 179 ರುಪೀಸ್. ಆಮೇಲೆ ನೆಕ್ಸ್ಟ್ ನಾನು ಒಂದು ಡ್ರೆಸ್ ತಗೊಂಡೆ ಗೈಸ್, ನನಗೆ ಏರ್ಪೋರ್ಟಿಗೆ ಹಾಕ್ಲಿಕ್ಕಂತ ಒಂದು ಪ್ಯಾಂಟ್. ಇದಕ್ಕೆ ಎಷ್ಟು ಗೊತ್ತಾ, ಇದಕ್ಕೆ 399 ರುಪೀಸ್. ಈ ಥರ ಒಂದು ಪ್ಯಾಂಟ್, ಇದು ಏರ್ಪೋರ್ಟಿಗೆ ಹಾಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಕಂಫರ್ಟೇಬಲ್ ಇದೆ. ಸೊ ಈ ಜೀನ್ಸ್ ಎಲ್ಲ ಹಾಕ್ಕೊಂಡ್ರೆ ಅಷ್ಟು ಕಂಫರ್ಟ್ ಆಗೋಲ್ಲ ತುಂಬ ಲಾಂಗ್ ಜರ್ನಿಗೆಲ್ಲ. ಸೊ ಈ ಥರದ್ದೆಲ್ಲ ಪ್ಯಾಂಟ್ ತಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಆಯಿತು ಗೈಸ್, ಇನ್ನು ಇದರಲ್ಲಿ ಉಳಿದದಿಷ್ಟು ಎಲ್ಲ ಇರೋದು ತಿಂಡಿಗಳು ತಗೊಂಡು ಹೋಗಲಿಕ್ಕೆ ಬೇಕಾಗಿದ್ದು ತಿಂಡಿಗಳು ಅಷ್ಟೇ ಗೈಸ್. ಇದೆಲ್ಲ ಬೇಡ ಅಲ್ವಾ ತೋರಿಸೋದು. ಸೊ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು, ನನಗೆ ಜಾಸ್ತಿ ಟೈಮ್ ಇಲ್ಲ. ಸೊ ಇವಾಗ ಪ್ಯಾಕಿಂಗ್ ಮಾಡಿ ಬೇಗ ಬರ್ತೀನಿ, ಓಕೆ. ಸೊ ಗೈಸ್, ಫೈನಲಿ ಪ್ಯಾಕಿಂಗ್ ಮುಗಿತಾ ಬಂತು. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದೆ ಅಂದರೆ 5:15 ಸ್ಟಾರ್ಟ್ ಮಾಡಿದ್ದು, ಇವಾಗ 7:45 ಆಗ್ತಾ ಬಂತು. ಅಷ್ಟೊತ್ತಿಂದ ಪ್ಯಾಕಿಂಗ್ ಮಾಡ್ತಾ ಇದ್ದಿದ್ದು ನೋಡಿ, ಆಲ್ಮೋಸ್ಟ್ ಎಲ್ಲ ಆಗ್ತಾ ಬಂತು. ಇಲ್ಲೊಂದು ಪ್ಯಾಕಿಂಗ್, ಇದು ಹ್ಯಾಂಡ್ ಬ್ಯಾಗ್. ಸೊ ಇನ್ನೂ ಸ್ವಲ್ಪ ಇದೆ, ಅಂದರೆ ಒಂದು ಡ್ರೆಸ್ ನಾನು ಸ್ಟಿಚಿಗೆ ಕೊಟ್ಟಿದ್ದೆ ಟೈಲರ್ ಹತ್ರ, ಅದೊಂದು ಬರಲಿಕ್ಕಿದೆ. ಅದು ನಾನು ಆವಾಗಲೇ ತಗೊಂಬರ್ಬೇಕಿತ್ತು, ನಂದು ಅಮ್ಮನ ಮನೆಯಿಂದ ಬರುವಾಗಲೇ, ಬಟ್ ಅದು ನೆನಪಾಗಲಿಲ್ಲ ನಂಗೆ ತಗೊಂಬರ್ಲಿಕ್ಕೆ. ಇವಾಗ ನಮ್ರತ್ ಹೋಗಿದ್ದಾರೆ ತಗೊಂಬರ್ಲಿಕ್ಕೆ. ಸೊ ಅದೊಂದು ಹಾಕಲಿಕ್ಕಿದೆ. ಆಮೇಲೆ ಆಯಿತು, ಮುಗೀತು. ಆಮೇಲೆ ಇನ್ನೂ ಏನಿಲ್ಲ, ಇನ್ನೂ ಸಣ್ಣ ಪುಟ್ಟದೆಲ್ಲ ಚಾರ್ಜರು ಅದೆಲ್ಲ ಇಟ್ಕೊಳ್ಳಿಕ್ಕೆ ಅಷ್ಟೇ. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.